ಟೆನ್ಸಸ್ ಫಾರ್ಮ್ ಮಾಡ್ತಾ ಇದ್ದೀವಿ. ಆ ಟೆನ್ಸಸ್ನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀವಿ. ಬನ್ನಿ ಇವತ್ತಿನ ವಿಡಿಯೋ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ಗೆ ಹೋಗೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆ್ಯಂಡ್ ಸಿಂಪಲ್ ಪಾಸ್ಟ್ ಟೆನ್ಸ್ ಇವತ್ತಿನ ಕ್ಲಾಸಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಅಂದರೆ ಇವಾಗ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಇವಾಗ ನಡೀತಿರೋದು. ಓಕೆನಾ? ಲೈಕ್ ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫ್ರಮ್ ಅಥವಾ ಸಿನ್ಸ್ 2023. ಓಕೆ, ಕಂಟಿನ್ಯೂಸ್ ಆಗಿ ನಡೀತಿರೋದು, ನಿಲ್ಲಿಸಿಲ್ಲ ನಾನು. ಫ್ರಮ್ 2023 ಐ ಆಮ್ ಕಂಟಿನ್ಯೂಸ್ಲಿ ಟೇಕಿಂಗ್ ಕ್ಲಾಸಸ್. ಓಕೆನಾ? ದ ಆ್ಯಕ್ಷನ್ ವಿಚ್ ಇಸ್ ಡನ್, which is not stopped, which is continuing, is called as a present continuous tense. ಅದು ಸ್ಟ್ರಕ್ಚರ್ ಹೇಗೆ ಬರುತ್ತೆ ಅಂದರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಬೀನ್. ಓಕೆ, ಸಬ್ಜೆಕ್ಟ್ ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಪ್ಲಸ್ ದಿ ವರ್ಬ್ದು 4ನೇ ಫಾರ್ಮೆಟ್ ಅಂದರೆ ವರ್ಬ್ ಪ್ಲಸ್ ING, ಪ್ಲೇ, ಈಟ್. ನೆನಪಿದೆಯಾ? ಪ್ಲೇಯಿಂಗ್, ಈಟಿಂಗ್ ಪ್ಲಸ್ ದಿ ಆಬ್ಜೆಕ್ಟ್ ಅಂದರೆ ಹ್ಯಾಸ್ ಬೀನ್ ಪ್ಲಸ್ ಹ್ಯಾವ್ ಬೀನ್ ಯಾವುದಾದ್ರು ಹಾಕ್ಕೊಳ್ಬೋದು ನೀವು. I, we, you, they is the plural form of it. He, she, it is the singular. I, we, you, they ಬಂದರೆ ಹ್ಯಾವ್ ಬೀನ್. he, she, it ಬಂದರೆ ಹ್ಯಾಸ್ ಬೀನ್. ದಿಸ್ ಇಸ್ ಪ್ಲೂರಲ್ ಆಸ್ ದ ಸಿಂಗುಲರ್. ಅಂದರೆ ಸಬ್ಜೆಕ್ಟ್ ಪಕ್ಕ ಹ್ಯಾಸ್ ಆರ್ ಬೀನ್ ಹಾಕ್ಕೊಂಡು ಹ್ಯಾವ್ ಬೀನ್ ಇದ್ದರೆ ನಮಗೆ ವರ್ಬ್ದು 4ನೇ ಭಾಗ ಅಂದರೆ 4th ಫಾರ್ಮೆಟ್ ಆಫ್ ವರ್ಬ್ ಇಸ್ ವರ್ಬ್ ಪ್ಲಸ್ ING. ವರ್ಬ್ದು ಫಸ್ಟ್ ಫಾರ್ಮೆಟ್ ಏನು? ಈಟ್. ವರ್ಬ್ದು ಲಾಸ್ಟ್ ಫಾರ್ಮೆಟ್ ಏನು? ಈಟಿಂಗ್. ಸೊ ವರ್ಬ್ ಫಸ್ಟ್ ಫಾರ್ಮೆಟ್ ಪ್ಲಸ್ ING ಪ್ಲಸ್ ದಿ ಆಬ್ಜೆಕ್ಟ್. ಓಕೆನಾ? ಸೊ ಸಿನ್ಸ್ ಫಾರ್ ಅಂದರೆ ನಡೀತಾನೇ ಇರೋದು. ಐ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ 2023 ಅಂತ ಇಟ್ಕೊಳ್ಳೋಣ. ಐ ಹ್ಯಾವ್ ಬೀನ್ ಈಟಿಂಗ್ ಸಿನ್ಸ್ 5 minutes. ನಾನು ನಿಲ್ಲಿಸೇ ಇಲ್ಲ. ಐ ಹ್ಯಾವ್ ಬೀನ್ ಟೇಕಿಂಗ್ ಬಾತ್ ಫ್ರಮ್ 1 hour. ನಿಲ್ಲಿಸೇ ಇಲ್ಲ ಸ್ನಾನ ಮಾಡೋದು. ಸೊ ಐ ಹ್ಯಾವ್ ಬೀನ್ ಟೀಚಿಂಗ್ ಸಿನ್ಸ್ 2023. ಐ ಹ್ಯಾವ್ ಬೀನ್ ರನ್ನಿಂಗ್ ಸಿನ್ಸ್ ಅನ್ ಅವರ್. ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ 1 ಅವರಿಂದ ಆಡ್ತಾನೇ ಇದ್ದಾರೆ. ಇವಾಗ IPL ಎಲ್ಲ ತೊಗೊಂಡ್ರೆ ಎಷ್ಟು ಅವರ್ ಆಡಬೇಕು ಅಲ್ವಾ? 4 ಅವರ್ 5 ಅವರ್ ಇರುತ್ತೆ. ಫುಟ್ಬಾಲ್ ಎಲ್ಲ ತೊಗೊಂಡ್ರೆ ಹಾಫ್ ಆನ್ ಅವರ್ 1 hour ಇರುತ್ತೆ. ಸೊ ದೇ ಹ್ಯಾವ್ ಬೀನ್ ಮೂವೀಸ್ಗೆಲ್ಲದೆ ಹ್ಯಾವ್ ಬೀನ್ ವಾಚಿಂಗ್ ಮೂವಿ ಫಾರ್ 3.5 hours. ಸೊ ಐ ಹ್ಯಾವ್ ಬೀನ್ ಟೀಚಿಂಗ್ ದಿಸ್ ಫ್ರಮ್ ಪಾಸ್ಟ್ 5 minutes. ನಾನು ಈಗಲೂ ಪಾಠ ಮಾಡ್ತಾ ಇದ್ದೀನಿ, ನಾನು ನಿಲ್ಲಿಸಿಲ್ಲ. ಸೊ ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಸಿನ್ಸ್ 2023. ಆ್ಯಕ್ಷನ್ ವಿಚ್ ಇಸ್ ಕಂಟಿನ್ಯೂಯಿಂಗ್ ಫ್ರಮ್ ದ ಪಾಸ್ಟ್ ಟು ದ ಪ್ರೆಸೆಂಟ್ ಆ್ಯಂಡ್ ಇಟ್ ಇಸ್ ಕಂಟಿನ್ಯೂಯಿಂಗ್ ಅಂತ ಅರ್ಥ. ದೇ ಹ್ಯಾವ್ ಬೀನ್ ರನ್ನಿಂಗ್ ಸಿನ್ಸ್ an hour. They have been playing cricket for long. ಸೊ ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಇಸ್ ನಥಿಂಗ್. ಸಿಂಪಲ್ ಫಾರ್ಮೆಟ್ ಹೇಳ್ಕೊಡ್ತೀನಿ ನಿಮಗೆ. ಸೊ ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ಆರ್ ಐ ವಾಂಟ್ ಟು ಲರ್ನ್ ಇಂಗ್ಲೀಷ್ ಅನ್ನೋದ್ರ ಬಗ್ಗೆ. ಓಕೆ, ಪ್ರೆಸೆಂಟಲ್ಲಿ ವಿ ಹ್ಯಾವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸಿಂಪಲ್ ಏನೇನು ಬರುತ್ತೆ? ಐ ಲರ್ನ್ ಇಂಗ್ಲೀಷ್ ಎವ್ರಿ ಡೇ, ರೈಟಾ? ಕಂಟಿನ್ಯೂಸಲ್ಲಿ ಐ ಆಮ್ ಲರ್ನಿಂಗ್, ನಾನು ಓದ್ತಾನೇ ಇದ್ದೀನಿ. ಪರ್ಫೆಕ್ಟಲ್ಲಿ ಐ ಹ್ಯಾವ್ ಲರ್ನ್ಡ್ ಇಂಗ್ಲೀಷ್, ಐ ಹ್ಯಾವ್ ಲರ್ನ್ಡ್ ಇಂಗ್ಲೀಷ್. ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ 2021. I have been learning English since 2021. ಸೊ ಅದು ಸ್ಟ್ರಕ್ಚರ್ ಏನು ಬರುತ್ತೆ? ಸಬ್ಜೆಕ್ಟ್ ಪ್ಲಸ್ ದ ವಿ ಫಾರ್ಮೆಟ್ ಟು ಪ್ಲಸ್ ದಿ ಆಬ್ಜೆಕ್ಟ್ ಅಂದರೆ ಐ, ವಿ, ಯು, ದೇ, ಶಿ, ಇಟ್ ಇಸ್ ಎ ಸಿಂಗುಲರ್. ಪ್ಲೂರಲ್ ಇಸ್ ಡಿಡ್ ಮತ್ತು ವರ್ಬ್ದು 2ನೇ ಫಾರ್ಮೆಟ್ ಲೈಕ್ ಎಸ್ಟರ್ಡೇ, ಲಾಸ್ಟ್ ವೀಕ್, ಮಂತ್, ಡೇ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಟೈಮ್ ಮೆನ್ಷನ್ ಮಾಡಿಲ್ಲ ಎಲ್ಲೂ. ನಾನು 1 ಅವರಿಂದ ಅವ್ರು ಆಡ್ತಿದ್ದಾರೆ 1 hour. ಓಕೆನಾ? ಬಟ್ ಇಲ್ಲಿ ನಾವು ಟೈಮ್ ಮೆನ್ಷನ್ ಮಾಡ್ಬೋದು. ಎಲ್ಲಿ? ನಮ್ಮ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾನು ಹೇಳ್ತೀನಿ ಟೈಮ್ ಹೆಂಗೆ ಮೆನ್ಷನ್ ಮಾಡೋದು ಅಂತ. ಶಿ ಕಂಪ್ಲೀಟೆಡ್ ಹರ್ ಸ್ಟಡೀಸ್ ಇನ್ 2000 ಇಸವಿಲಿ ಅವರು ಸ್ಟಡೀಸ್ನ ಕಂಪ್ಲೀಟ್ ಮಾಡಿದ್ರು. ಐ ವೆಂಟ್ ಟು ಮೂವಿ ಲಾಸ್ಟ್ ಮಂತ್. ಟಾಕಿಂಗ್ ಅಬೌಟ್ ದಿ ಎಸ್ಟರ್ಡೇ, ದ ಪಾಸ್ಟ್, ವಾಟ್ ಹ್ಯಾಪನ್. ಶಿ ಕಂಪ್ಲೀಟೆಡ್ ಹರ್ ಸ್ಟಡೀಸ್ ಇನ್ 2000. I went to movie last month. Her time is mentioned here. We have the time which is being mentioned here. So present perfect continuous tense ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನಾನು ವಿಶೇಷವಾಗಿ ವಿಭಿನ್ನವಾಗಿ ಹೇಳ್ಕೊಟ್ಟಿದ್ದೀನಿ ವಿತ್ ದ ಸ್ಟ್ರಕ್ಚರ್, ವಿತ್ ದ ಎಕ್ಸಾಂಪಲ್ಸ್. ನಿಮ್ಗೆ ಏನಾದ್ರು ಡೌಟ್ ಇದೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಹಿಂದೆ ನಡೆದಿರೋದನ್ನ ನಾವು ವಿ ಕಾಲ್ ಇಟ್ ಆಸ್ ಎ ಸಿಂಪಲ್ ಪಾಸ್ಟ್ ಟೆನ್ಸ್ ವೈಲ್ ವಿತ್ ದ ಆ್ಯಕ್ಷನ್ ವಿಚ್ ಇಸ್ ಗೋಯಿಂಗ್ ಆನ್ ಫ್ರಮ್ ದ ಪಾಸ್ಟ್ ಟು ದ ಪ್ರೆಸೆಂಟ್ ಅಂಟಿಲ್ ದ ಫರ್ದರ್ ಇಟ್ಸ್ ಕಾಲ್ಡ್ ಆಸ್ ಎ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೋಡೋದ್ರಲ್ಲ ಇವತ್ತಿನ ವಿಡಿಯೋ. ದ ಟೆನ್ಸಸ್ ಆರ್ ಬೀನ್ ಕಂಟಿನ್ಯೂಡ್ ಇನ್ 2 to 3 ಕ್ಲಾಸಸ್. ಅದನ್ನು ಮುಗಿಸ್ತೀನಿ ಅಂತ ಹೇಳ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಟಾಟಾ ಬೈ ಬೈ. ಹೋಗಿ